CBSE NCERT ಮ್ಯಾಥಮೆಟಿಕ್ಸ್ 9th ಸ್ಟ್ಯಾಂಡರ್ಡ್ ಚಾಪ್ಟರ್ 1 ನಂಬರ್ ಸಿಸ್ಟಮ್ಸಲ್ಲಿ ಇರ್ರ್ಯಾಷನಲ್ ನಂಬರ್ಸ್ ಅದರಲ್ಲಿ ಎಕ್ಸಸೈಸ್ 1.2 ಅದರಲ್ಲಿ ಏನು ಕಲಿತೀವಿ ನಾವು ಲೊಕೇಟಿಂಗ್ ಆರ್ ಲೊಕೇಶನ್ ಆಫ್ ಇರ್ರ್ಯಾಷನಲ್ ನಂಬರ್ಸ್ ಆನ್ ನಂಬರ್ ಲೈನ್. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನು ಅಂದರೆ ರೂಟ್ 2ನ ನಂಬರ್ ಲೈನ್ ಮೇಲೆ ಹೇಗೆ ತೋರಿಸೋದು ಅಂತ. ನಂಬರ್ ಲೈನ್ ಮೇಲೆ ಈಗ ಮೊದಲನೇ ಸ್ಟೆಪ್ಪು ನಾವು ಪೈಥಾಗರನ್ ಥಿಯರಮ್ನ ಯೂಸ್ ಮಾಡಿಕೊಂಡು ಈಗ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಫಸ್ಟು ಯೂಸಿಂಗ್ ಪೈಥಾಗರಸ್ ಥಿಯರಮ್ hypothesis square equals perpendicular square of base plus base square. ಹೇಗೆ ನಾವು ಟ್ರಯಾಂಗಲ್ 90 ಡಿಗ್ರೀಸ್ ಟ್ರಯಾಂಗಲಲ್ಲಿ ಹೈಪಾಥಿಸಿಸ್ ಸ್ಕ್ವೇರ್ ಈಕ್ವಲ್ಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಹೆಂಗೆ ತೊಗೋತೀವೋ ಹಾಗೆ. ಇವಾಗ ನಮಗೆ 2 ಬೇಕು. ಸೊ ಹೈಪಾಥಿಸಿಸ್ ಸ್ಕ್ವೇರ್ 2 ಸ್ಕ್ವೇರ್ ಈಕ್ವಲ್ಸ್ ಇವಾಗ 2ನ ಭಾಗ ಮಾಡ್ಕೊಳ್ಳೋಣ. ಹೇಗೆ ಭಾಗ ಮಾಡಿಕೊಂಡ್ರೆ 1 ಆಯಿತಾ. 1 + 1 2 ಆಯಿತು. ನಮ್ಗೆ ಇವಾಗ ಏನು ಬೇಕಾಗಿರೋದು ಸ್ಕ್ವೇರ್ ಬೇಕು. ಸೊ 1 ಸ್ಕ್ವೇರ್ ಅಂದರೂ ಒಂದೇ. ಸೊ ವಿಚ್ ಈಸ್ ಈಕ್ವಲ್ ಟು 1 + 1 ಕರೆಕ್ಟಾ. ಇಲ್ಲೇನಾಗಿತ್ತು 2 ಸ್ಕ್ವೇರ್ ಇತ್ತು. ಇವಾಗ 2 ಸ್ಕ್ವೇರ್ ಈಕ್ವಲ್ಸ್ 2 ಆಯ್ತಲ್ವಾ. ನನಗೆ ಬೇಕಾಗಿರೋದು ಬರೀ 2. ಸೊ 2 ಈಕ್ವಲ್ಸ್ ರೂಟ್ ಆಫ್ ಇದು. ನೆಕ್ಸ್ಟ್ ಸಮ್ ಮಾಡ್ಬೇಕಾದ್ರೆ ನಿಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. 2 ಅಂತ ಕೊಟ್ಟಿದ್ದಾರೆ ನಮಗೆ 2. ಅದನ್ನು ಭಾಗ ಮಾಡ್ಕೊಳ್ಳೋಕ್ಕೆ 1 + 1 ಹಾಕ್ಕೊಂಡೆ. ಎಲ್ಲ ಕಡೆ ಎರಡೂ ಕಡೆಗೂ ಸ್ಕ್ವೇರ್ಸ್ ಮಾಡಿಕೊಂಡೆ. ಸ್ಕ್ವೇರ್ ಮಾಡಿಕೊಂಡಾಗ 1 ಸ್ಕ್ವೇರ್ ಈಕ್ವಲ್ಸ್ 1, 1 ಸ್ಕ್ವೇರ್ ಈಕ್ವಲ್ಸ್ 1. ಅದು 2 ಸ್ಕ್ವೇರ್, ಇಲ್ಲಿ 2 ಸ್ಕ್ವೇರ್ ಈಕ್ವಲ್ಸ್ 2 ಆಯಿತು. ನನಗೆ ಬರೀ 2 ಬೇಕಾಗಿತ್ತು. 2 ಸ್ಕ್ವೇರ್ನ ಈ ಕಡೆಗೆ ಹಾಕ್ಕೊಂಡಾಗ 2ಗೆ ರೂಟ್ ಆಗುತ್ತೆ. ನನಗೆ ಬೇಕಾಗಿರೋ ಆನ್ಸರ್ ಏನು 2. ಅದಕ್ಕೆ ನಾನು ಬೇಸ್ ತೊಗೋಬೇಕಾಗಿರೋದು 2 ಸೆಂಟಿಮೀಟರ್ಸ್ ಅಥವಾ 1 ಸೆಂಟಿಮೀಟರ್. ಹೇಗೆ ತೊಗೊಂಡ್ರು ಇನ್ನೊಂದು ಕಡೆ ನಾನು 2 ತೊಗೊಳ್ಳೇಬೇಕು. ನಾನು ಮಾಡ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಯೂನಿಟ್ಸ್ನ ಇಂಚಸ್ಸಲ್ಲಾರು ಇಟ್ಕೋಬೋದು ನಂಬರ್ ಲೈನಲ್ಲಿ. ಇಲ್ಲ ನಾವು ಬೇಡ ನಾನು ಸೆಂಟಿಮೀಟರ್ಸಲ್ಲೇ ಇಟ್ಕೋತೀನಿ ಅಂದರೆ ಇಟ್ಕೊಳ್ಳಿ. ಒಂದು ಅಂದಾಜು ಮೇಲೆ ನಂಬರ್ ಲೈನ್ ಹಾಕ್ಕೊಳ್ಳಿ. ನಂಬರ್ ಲೈನ್ ಯಾವಾಗಲೂ ಎರಡೂ ಕಡೆ ಫ್ಲೋ ಆಗ್ತಾನೆ ಇರುತ್ತೆ, ಅದಕ್ಕೆ ಎಂಡ್ ಇಲ್ಲ. ಸೊ ನಂಬರ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಸೆಂಟಿಮೀಟ್ರ್ ತೊಗೋತಾ ಇದ್ದೀನಿ. ಒಂದು 5 ಸೆಂಟಿಮೀಟ್ರ್ ತನಕ ತೊಗೊಳ್ಳೋಣ. 2 ರೂಟು ಕ್ಯಾಲ್ಕುಲೇಟ್ರಲ್ಲಿ ನೋಡಿಕೊಂಡ್ರೆ ನಿಮಗೆ ಬರುತ್ತಲ್ಲ, ಗೊತ್ತಾಗುತ್ತೆ. ಅದು ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ ಆಮೇಲೆ. ಓಕೆನಾ. ಇವಾಗ 0 1 2 3 4 5 ಅಂದಾಜು ಮೇಲೆ ಹಾಕಿರೋದು ನಾವು ಇಷ್ಟು ಹಾಕ್ಕೊಳ್ಳೋಣ. ಆಯಿತಾ. ಆಮೇಲೆ ಇವಾಗ ನಿಮ್ಮ ಹತ್ರ ಪ್ರೊಟ್ರಾಕ್ಟರ್ ಇಲ್ಲ ಅಂದ್ಕೊಳ್ಳಿ. ಪ್ರೊಟ್ರಾಕ್ಟರ್ ಅಂದರೆ ಡಿ ಅಂತ ಬೇರೆ ಹೇಳ್ತೀರಲ್ಲ, ಅದು ಇಲ್ದಿದ್ದವರು ಕಾಂಪಾಸಲ್ಲಿ ಮಾಡೋದು ಕಲ್ತಿರಬೇಕು. ಇದ್ದವರು 1 ಸೆಂಟಿಮೀಟರ್ ಆದಮೇಲೆ 1 ಹತ್ರ 90 ಡಿಗ್ರೀಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆಯಿತಾ. ಅದಕ್ಕೆ ಲೈನ್ ಹಾಕ್ಕೊಳ್ಳಿ. ಕಾಂಪಾಸಲ್ಲಿ ಇದ್ರದ್ದು ಒಂದು ಭಾಗ ನೀವೇನು ಹಾಕಿದ್ದೀರಾ ಅದು ಒಂದು ಭಾಗ ಇರುತ್ತಲ್ಲ, ಅದನ್ನು ಇಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಈ 0ಇಂದ ಈ ಭಾಗಕ್ಕೆ ಹಾಕಿದಾಗ ನಿಮಗೆ ಹೈಪಾಥಿಸಿಸ್ ಬಂತು. ಇದು 2 ಆಯಿತು. ಈಗ ನಮಗೇನು ಬೇಕಾಗಿರೋದು 0ಇಂದ ಈ ಜಾಗದ ತನಕ ಕರೆಕ್ಟಾಗಿ ಇಟ್ಕೊಂಡು
ಟಚ್ ಆಗೋ ಕಡೆ ಕೆಳಗಡೆ ನಂಬರ್ ಲೈನ್ ಕಟ್ಟಾದರೆ ಈ ಕಟ್ಟಾಗಿರೋ ಜಾಗ ಬಂದು √2. ಓಕೆ, ಇದು ಮೆಥಡ್ 1. ಯೂಸಿಂಗ್ ಪ್ರೊಟ್ರಾಕ್ಟರ್. ನಮ್ಮ ಹತ್ರ ಪ್ರೊಟ್ರಾಕ್ಟರ್ ಇಲ್ಲಪ್ಪ, ಅದಕ್ಕೇನು ಮಾಡಬೇಕು? ಸೊ ನೆಕ್ಸ್ಟು ಇದೇ ಥರ ಮಾಡೋಣ. ಇಲ್ಲಿ ಮಾಡಲಾ? ಅಂದಾಜು ಮೇಲೆ ಲೈನ್ ತಗೊಂಡೆ. ಲೈನ್ ಮೇಲೆ ಪಾಯಿಂಟ್ಸ್ ಮಾರ್ಕ್ ಮಾಡ್ತಾ ಇದ್ದೀನಿ. ಎಲ್ಲ ಸೆಂಟಿಮೀಟರ್, ನಾನು ಯೂನಿಟು 1 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಒಂದೇ ಒಂದು ಯೂನಿಟ್ ತೊಗೋತೀನಿ, ಯಾಕಂದರೆ ಒಂದು ಯಾವ್ದಾರ ಒಂದು ಸೈಡ್ ಇದು ಐದರ್ ಬೇಸ್ ಆಗ್ಬೋದು ಇಲ್ಲ ಪರ್ಪೆಂಡಿಕ್ಯುಲರ್ ಆಗ್ಬೋದು. ಓಕೆನಾ? ಯಾವ್ದಾರ ಒಂದು ಆಗ್ಬೋದು. ಸೊ ನಾನು ಬೇಸನ್ನೇ 1 ಸೆಂಟಿಮೀಟರ್ ತೊಗೊಂಡಿದ್ದೀನಿ. 0 1 2 3 4 5 6. ಈಗ ನನ್ನ ಹತ್ರ ಪ್ರೊಟ್ರಾಕ್ಟರ್ ಇಲ್ಲ. ಸೊ ಏನು ಮಾಡ್ತೀನಿ ಅಂದರೆ ನಾನು ಒಂದು ಹತ್ರ ಇಟ್ಕೊಂಡು ಮುಕ್ಕಾಲು ಒಂದು ಅಂದಾಜು ಮೇಲೆ ಡಿ ಕಟ್ ಮಾಡ್ಕೊಳ್ತೀವಲ್ವ ನಾವು, ಹಾಗೆ ಡಿ ಮಾಡ್ಕೊತೀನಿ. ಆಮೇಲೆ ಅದೆಲ್ಲಿ ಕಟ್ಟಾಗಿದೆಯೋ ಅಲ್ಲಿಂದ ಇನ್ನೊಂದು ಕಟ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಒಂದು ನಿಮಿಷ. ಎಲ್ಲಿ ಕಟ್ಟಾಯಿತು ಅಲ್ಲಿಂದ ಒಂದು, ಮತ್ತು ಕಟ್ ಮಾಡಿರೋ ಜಾಗದಲ್ಲೇ ಇನ್ನೊಂದು, ಎರಡನೇದು ಮೂರನೇದು ಇರುತ್ತಲ್ಲ ಅಲ್ಲಿಂದ ಮಧ್ಯಕ್ಕೆ ಹಾಕ್ಕೊಂಡ್ರೆ ನಮಗೆ 90 ಡಿಗ್ರೀಸ್ ಬಂದ್ಬಿಡುತ್ತೆ. ಈಗ ಈ 90 ಡಿಗ್ರೀಸ್ನ ಸೇರಿಸ್ಕೋತೀನಿ. ಸೇರಿಸ್ಕೊಂಡ 0ಇಂದ ನಿಮ್ಮ ಕಾಂಪಾಸ್ ಇಟ್ಕೊಂಡು 0ಇಂದ 1ಕ್ಕೆ ಮೆಷರ್ಮೆಂಟ್ ತೊಗೊಂಡು ನೀವು ಹಾಕಿರೋ 90 ಡಿಗ್ರೀಸ್ ಇರುತ್ತಲ್ಲ ಅಲ್ಲಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಬಂತಾ? ಇಲ್ಲೆಷ್ಟಿರುತ್ತೋ ಇಲ್ಲೂ ಅಷ್ಟೇ ಬರಬೇಕು. 1 1 ಬೇಸ್ 1 ಪರ್ಪೆಂಡಿಕ್ಯುಲರ್ 1. ಕರೆಕ್ಟಾ? 1 1 1 1 1 ಯೂನಿಟ್ 1 ಯೂನಿಟ್. ಇವೆರಡನ್ನು ಸೇರಿಸಿದ್ರೆ ನನಗೆ ಈ ಕಡೆ ಪರ್ಪೆಂಡಿಕ್ಯುಲರ್ ಮತ್ತು ಹೈಪೋಥೆಸಿಸು ಬಂದ್ಬಿಡುತ್ತೆ. ಓಕೆನಾ? ಈಗ ನಂಗೆ ಹೈಪೋಥೆಸಿಸ್ ಬಂತು, 90 ಡಿಗ್ರೀಸ್ ಬಂತು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಂತು. ಆದರೆ ನನಗೆ ಬೇಕಾಗಿರೋದೇನು? √2. ಅವಾಗೇನು ಮಾಡಬೇಕು? 0ಇಂದ ಇಟ್ಕೊಂಡು ಈ ಮೇಲ್ಗಡೆ ಕಟ್ಟಾಗಿರುತ್ತಲ್ಲ ಇಲ್ಲಿ ಇಲ್ಲಿ ಅಲ್ಲಿಟ್ಕೊಂಡು ಒಂದು ಆರ್ಕ್ ಕಟ್ ಮಾಡ್ಕೊಳ್ಳಿ. ನಂಬರ್ ಲೈನಿಗೆ ಕಟ್ ಮಾಡಿಕೊಂಡ್ರೆ ಇದನ್ನು ಈ ಕಟ್ ಎಲ್ಲ ಆಗುತ್ತೋ ಅದೇ √2. ಈ ಜಾಗನೇ √2. ಅರ್ಥ ಆಯ್ತಾ ಎಲ್ಲರಿಗೂ? ಒಂದು 2-3 ಲೆಕ್ಕ ಆಗೋವರೆಗೂ ಕಷ್ಟ ಆಗುತ್ತೆ, ಆಮೇಲೆ ಅರ್ಥ ಆಗಿಬಿಡತ್ತೆ ಎಲ್ಲರಿಗೂ. ಇದು ನಂಬರ್ 2, ಮೆಥಡ್ 2. ಇದು ಎರಡೂ ಒಂದೇ ಲೆಕ್ಕ. √2ನೇ ಕ್ಯಾಲ್ಕುಲೇಟರಲ್ಲಿ ಮಾಡಿ ನೋಡಿ. √2ಗೆ ಅದು 2ಗಿಂತ ಕಡಿಮೆನೇ ಇರುತ್ತೆ, ಅಂದರೆ ಅರ್ಧಕ್ಕಿಂತ ಕಡಿಮೆ ಬರಬೇಕದು. 2.5ಗಿಂತ ಕಡಿಮೆ ಇರುತ್ತೆ √2. √2 ಅಂತಂದರೆ ಅರ್ಧ, √2 ಅರ್ಧ ಆಫ್ 2. ಅದು ನಿಮಗೆ 2ಕ್ಕಿಂತ ಕಮ್ಮಿ ಬರುತ್ತೆ ನಿಮ್ಮ ಆನ್ಸರ್. ನೋಡಿ, ಎರಡು ಕಡೆನೂ 2ಕ್ಕಿಂತ ಕಮ್ಮಿ ಬಂದಿದೆ. ದಿಸ್ ಈಸ್ ವಾಟ್ ವಿ ಡೂ ಯೂಸಿಂಗ್ ನಂಬರ್ ಲೈನ್. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸ್ಟೆಪ್ಸ್ ನೋಡೋಣ ಹೇಗೆ ಮಾಡಿದ್ವಿ ಅಂತ ಒಂದ್ಸತಿ. ಬೈ ಪೈಥಾಗೋರಿಯನ್ ಥಿಯರಮ್ ಫೈಂಡ್ ಬೇಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್, ದಟ್ ಈಸ್ 1 + 1. ನಾವು ಎರಡನ್ನು ಭಾಗ ಮಾಡ್ಕೊಂಡ್ವಿ, 1 + 1 ಅಂತ. ಅದರದ್ದು 2 ಬೇಸು 1 ಬೇಕು, ಪರ್ಪೆಂಡಿಕ್ಯುಲರ್ ಇರೋದು 1 ಬೇಕು. ಇಲ್ಲೂ 1 ಯೂನಿಟೇ ಬೇಕು, ಇಲ್ಲೂ ಒಂದೇ ಯೂನಿಟ್ ಬೇಕು. ಸೊ ಏನರ್ಥ?
ಇಲ್ಲೊಂದು ಯೂನಿಟು 1 ಸೆಂಟಿಮೀಟ್ರು, ಇದು 1 ಸೆಂಟಿಮೀಟರು, ಇದು 2 ಸೆಂಟಿಮೀಟರ್ ಆಗಿದೆ. ಇದು ನನ್ನ ರೂಟು. ಓಕೆ. ಆದರೆ ಇದು ಇಲ್ಲೆಲ್ಲೋ ಇದೆ, ನನಗೆ ಬೇಕಾಗಿರೋದು ನಂಬರ್ ಲೈನ್ ಮೇಲೆ. ಹೇಗೆ ಮಾಡಿದೆ ನಾನು ಒಂದು ನಂಬರ್ ಲೈನನ್ನು ಹಾಕ್ಕೊಂಡೆ. 0 ಇಂದ 6 7 ಎಷ್ಟು ಹಾಕ್ಕೊಂಡಿದ್ದೀನಿ, ಇಲ್ಲ 6 ಅಂತ ಇಟ್ಕೊಳ್ಳಿ, 6 ಅಂತ ಇಟ್ಕೊಳ್ಳಿ. ಓಕೆನಾ. ಆದರೆ ನನಗೆ ನಂಬರ್ ಲೈನ್ ಬೇಸಲ್ಲಿ ಒಂದೇ ಯೂನಿಟಿಗೆ ಬೇಕಾಗಿರೋದು, ನನಗೆ ಬಂದಿರೋದು 1 ಅಲ್ವಾ. ಸೊ ಡ್ರಾ ನಂಬರ್ ಲೈನ್ ಫ್ರಮ್ 0 to 6 ಮಾರ್ಕ್ಡ್ ಅಟ್ 1. ಅಂದರೆ ಈ ಒಂದನೇ ಮಾರ್ಕ್ ಮಾಡಿರ್ತಿಲ್ಲ, 1 2 3 4 ಅಂತ ನಂಬರ್ ಲೈನಲ್ಲಿ, ಅದರಲ್ಲಿ ಒಂದನೇ ನಂಬರ್ ಹತ್ರ ನೀವು ಪ್ರೊಟ್ರಾಕ್ಟರ್ ಇಟ್ಕೊಂಡು 90 ಡಿಗ್ರೀಸ್ ಹಾಕಿದ್ರೂ ಸರಿ, ಇಲ್ಲ ಕಾಂಪಾಸ್ ತಗೊಂಡು ನಾನು 90 ಡಿಗ್ರೀಸ್ ಮಾಡಿದೆ ಅಂದರೆ, ಈ ಕಡೆ ಇದೆಯಲ್ಲ ಮೆಥಡ್ 2 ಅಲ್ಲಿ ಈ ಥರ ಮಾಡಿದ್ರು 90 ಡಿಗ್ರೀಸ್ ಬಂತು. ತೊಗೊಂಡ್ಮೇಲೆ ಮಾರ್ಕ್ ಮಾಡಿದ್ಮೇಲೆ ನೀವು ಕಾಂಪಾಸನ್ನು ತುದಿ ಏನಿದೆ ಪಾಯಿಂಟರ್ ಇದೆಯಲ್ಲ ಅದನ್ನು 0ಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡಿರ್ತೀರಲ್ಲ ಈ ಲೈನ್ನ, ಇದರ ಅಳತೆ ಇಟ್ಕೊಂಡು ಆರ್ಕನ್ನು ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿಂದ ಇಲ್ಲಿ ಪೆನ್ಸಿಲ್ ಇಲ್ಲಿಗೆ ಬರಬೇಕು, ನಿಮ್ಮ ಪಾಯಿಂಟರ್ ಇಲ್ಲಿರಬೇಕು. ಇಲ್ಲಿಟ್ಕೊಂಡು ಆರ್ಕನ್ನು ಡ್ರಾ ಮಾಡಿ. ಅಂದರೆ ಸರ್ಕಲ್ ಮಾಡೋಕ್ಕೆ ಲೈನಿಗೆ ನಂಬರ್ ಲೈನಿಗೆ ಟಚ್ ಆಗಬೇಕು. ಈ ಟಚ್ ಆಗೋ ಪಾಯಿಂಟ್ ಏನಿದೆಯೋ ಅದು ನಮ್ಮ ರೂಟ್ 2. ನಮ್ಮ ಆನ್ಸರು ನಂಬರ್ ಲೈನ್ ಮೇಲಿರೋ ರೂಟ್ 2 ಬಂತು. ನಮಗಾಗಲೇ ಪರ್ಪೆಂಡಿಕ್ಯುಲರಲ್ಲಿ ರೂಟ್ 2 ಬಂದಿರುತ್ತೆ, ಆದರೆ ಅದು ನಂಬರ್ ಲೈನ್ ಮೇಲಿಲ್ಲ. ಈಗ ನಂಬರ್ ಲೈನ್ ಮೇಲೆ ಬೇಕು ಅಂದಾಗ ಹಿಂಗೆ ಆರ್ಕನ್ನು ಹಾಕ್ಕೊಂಡು ನಂಬರ್ ರೂಟ್ 2 ಹಾಕ್ಕೊಂಡ್ರೆ ಆಯಿತು. ಒಂದು ಸತಿ ನೋಡ್ಕೊಳ್ಳಿ ಎಲ್ಲನೂ. ಅರ್ಥ ಆಯಿತಾ? ಪ್ರಯತ್ನ ಪಡಿ. ಇನ್ನೊಂದು 2-3 ಎಕ್ಸಾಂಪಲು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಎಕ್ಸಸೈಸ್ 1.2 ಅಲ್ಲಿ ಅವನು ರೂಟ್ 5 ಕೇಳಿದ್ದಾನೆ, ಅದನ್ನು ಮಾಡೋಣ. ಅದಕ್ಕೂ ಮುಂಚೆ ಒಂದು 4-5 ಈ ಥರದ್ದು ಎಕ್ಸಾಂಪಲ್ಗಳು ಮಾಡಿದ್ರೆ ತಾನೇ ನಮ್ಗೆ ಅದು ಮಾಡೋದಕ್ಕೆ ಉಪಯೋಗ ಆಗುತ್ತೆ. ನಿನಗೆ ನಾನು ಹೇಳ್ಕೊಡ್ತಿರೋದು ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.